ಹೆಸರು ಮಗೇಶ್ವರಿ ಅಂತ. ನಮ್ಮ ಅಪ್ಪನ ಹೆಸರು ಡಾಕ್ಟರ್ ಅಂಬೇಡ್ಕರ್. ನಮ್ಮ ಅಮ್ಮ ಹೆಸರು ಮುನಿಯಮ್ಮ ಅಂತ. ಹಳೆ ಚಪ್ಪಲ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ನಮ್ಮ ಜೀವನ ನಾವು ಹೋಗ್ತಾ ಇದ್ದೀವಿ. ಹತ್ತು ವರ್ಷದಿಂದ ಓಡಾಡ್ತಾ ಇದ್ದೀನಿ ರಾಮಲಿಂಗ ರೆಡ್ಡಿ ಹತ್ರ. ಪಿಂಚನ್ಗೆ ಆಗಲ್ಲ ಆಗಲ್ಲ ಆಗಲ್ಲ. ಹೊಟ್ಟೆಗೆ ಏನ್ ತಿನ್ನೋದು? ಏಲ್ ತಿನ್ಕೊಂಡು ಜೀವನ ಮಾಡ್ಬೇಕಾ? ಮಕ್ಕಳು ಒಬ್ಬನೇ ನೋಡಲ್ಲ. ಅವ್ರ ಮನೆ ಇವ್ರ ಮನೆ ಮಲ್ಕೊಂಡು ಅವ್ರು ಒಂದ್ ಮಾತು ಇವ್ರೊಂದ್ ಮಾತು ಹೇಳಿದ್ಕು ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ. ನಾನು ಮೊದಲೇ ಹೇಳ್ದಾಗೆ ಯಾರ್ಯಾರ ಜೀವನ ಹೇಗಿರುತ್ತೆ ಗೊತ್ತಿರಲ್ಲ. ಸೊ ಒಬ್ರತ್ರ ಅವರ ಜೀವನ ಹೇಗಿದೆ ಅಂತ ಕೇಳುವಾಗ್ಲೇ ಅವರ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗೋದು. ಸೊ ಇವತ್ತು ನಾನು ಮಹೇಶ್ವರಿ ಅಂತ ಹೇಳುವಂತ ಒಬ್ರು ಮಹಿಳೆಯನ್ನ ಅವರ ಜೀವನ ಹೇಗಿದೆ ಅಂತ ಕೇಳೋಕ್ ಬಂದಿದ್ದೀನಿ. ಬನ್ನಿ ಅವರ ಬಾಯಲ್ಲೇ ಅವರ ಜೀವನ ಹೇಗಿದೆ ಅಂತ ಕೇಳೋಣ. ನಮಸ್ತೆ ಅಮ್ಮ. ನಮಸ್ತೆ. ನಾವು ನನ್ನ ಹೆಸರು ಮಗೇಶ್ವರಿ ಅಂತ. ನಮ್ಮ ಅಪ್ಪನ ಹೆಸರು ಡಾಕ್ಟರ್ ಅಂಬೇಡ್ಕರ್. ನಮ್ಮ ಅಮ್ಮ ಹೆಸರು ಮುನಿಯಮ್ಮ ಅಂತ. ನಾವು 45 ವರ್ಷದಿಂದ ಬೆಂಗಳೂರಲ್ಲಿ ಜಗಸಂದ್ರ ಬಸ್ ಸ್ಟಾಪ್ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನ ತೀರೋಗಿ 10 ವರ್ಷ ನಡೀತಾ ಇರ್ತದೆ. ನಮ್ಗೆ ಜೀವನಕ್ಕೆ ಯಾರು ಏನು ಉಪಕಾರ ಮಾಡಲ್ಲ. ಸರ್ಕಾರ ಅಂತಾರ, ಸರ್ಕಾರಲ್ಲಿ ಏನು ನಮ್ಗೆ ಉಪಕಾರ ಇಲ್ಲ. ನಾವೇ ಸ್ವಂತಾಗ ದುಡ್ದುಕೊಂಡು ಒಂದು ಪೆಟ್ಟಿ ಇಸ್ಕೊಂಡು ಒಂದು ಮರ ಕೆಳಗಡೆ ಕುತ್ಕೊಂತೀವಿ. ಸರ್ಕಾರ ಸಾಟರ್ಡೆ ಬ್ಯಾಂಕ್ ಪಕ್ಕದಲ್ಲಿ ಸಜಾಪುರ ಮೈನ್ ರೋಡ್ ಅಲ್ಲಿ ಕುತ್ಕೊಂಡು ವಾಸ ಮಾಡ್ತಾ ಇದ್ದೀವಿ. ನಮ್ಗೆ ಯಾರು ಜೀವನ ಹಾಕೋರು ಇಲ್ಲ, ಯಾರು ನಮ್ನ ನೋಡೋರು ಇಲ್ಲ. ಹಳೆ ಚಪ್ಪಲ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ನಮ್ಮ ಜೀವನ ನಾವು ಹೋಗ್ತಾ ಇದ್ದೀವಿ. ಸರ್ಕಾರ ಅಂತಾರ, ಸರ್ಕಾರಲ್ಲಿ ನಮ್ಮ ಇದು ಉಪಕಾರ ಯಾರು ಸರ್ಕಾರ ಏನು ಉಪಕಾರ ಮಾಡಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು. ಸರ್ಕಾರಲ್ಲಿ ಇವತ್ತು ಹೋದ್ರೆ ಏನಮ್ಮ ನಿನ್ ಕೈಕಾಲು ಚೆನ್ನಾಗಿದೆ ಹೋಗಿ ದುಡ್ಕೊಂಡ್ ತಿನ್ನು ಅಂತಾರೆ. ದುಡ್ಕೊಂಡ್ ತಿನ್ನಕ್ ನಮ್ಗೆ ಗೊತ್ತಾಗಿಲ್ವಾ? ವಯಸ್ಸಾಯ್ತು ಏನ್ ಮಾಡೋದಂತ ನಾವು ಬಂದು ಸರ್ಕಾರಲ್ಲಿ ಕೇಳ್ತಾರೆ. ಸರ್ಕಾರಲ್ಲಿ ಇದೇ ಉತ್ತರ ಹೇಳೋದು. ಇದಕ್ಕೆ ಏನ್ ಜವಾಬ್ದಾರಿ ಕೊಡ್ತಾರೆ ನೀವು ಕೊಡ್ರಿ ಸರ್ಕಾರಲ್ಲಿ. ದಿನ ಎಷ್ಟು ಕೆಲಸ ಬರುತ್ತೆ ನಿಮಗೆ? ದಿನ ಒಂದ್ ದಿವಸ 100 ರೂಪಾಯಿ, ಒಂದ್ ದಿವಸ 70 ರೂಪಾಯಿ, ಒಂದ್ ದಿವಸ 80 ರೂಪಾಯಿ, ಒಂದ್ ದಿವಸ 200 ರೂಪಾಯಿ ಹಂಗ ಬರ್ತಾ ಇರ್ತದೆ. ಅಂದ್ರೆ ಇಟ್ಕೊಂಡು ಬಾಡಿಗೆ 3000 ರೂಪಾಯಿ, ನೀರ್ ಬಿಲ್ ಕರೆಂಟ್ ಬಿಲ್ 1000 ರೂಪಾಯಿ, 4000 ರೂಪಾಯಿ ಬಾಡಿಗೆ ಕಟ್ಬೇಕು. ಹೊಟ್ಟೆಗೆ ಏನ್ ತಿನ್ನೋದು? ಏಲ್ ತಿನ್ಕೊಂಡು ಜೀವನ ಮಾಡ್ಬೇಕಾ? ಎಷ್ಟು ಕಷ್ಟ ಆಗ್ತಿದೆ ಬದುಕು? ಏನ್ ಸ್ವಾಮಿ? ಎಷ್ಟು ಕಷ್ಟ ಆಗ್ತಿದೆ ಬದುಕು? ಬದುಕಕ್ಕೆ ಬೇಡ, ತೀರೋಗೋಣಂತ ನಾವು ಯೋಚನೆ ಮಾಡ್ಕೊಂಡಿದೀನಿ. ಅಷ್ಟೊಂದು ಸಿಂಧನಲ್ಲಿ ಕೆಲಸ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಅಷ್ಟೊಂದು ವನವಾಸ ಮಾಡುವಾಗ ಯಾವ ಸರ್ಕಾರಕ್ಕೆ ಏನು ಉಪಕಾರ ಮಾಡ್ತಾರ? ಯಾವ್ದು ಉಪಕಾರ ಇಲ್ಲ. ಈ ಒಂದು ಕೆಲಸ ಮಾಡ್ತಾ ನಿಮ್ಗೆ ಯಾರಾದ್ರೂ ಕಷ್ಟ ಕೊಡ್ತಾ ಇದಾರ? ಯಾರು ಏನ್ ಕಷ್ಟ ಕೊಡಲ್ಲ. ಇದ್ರೇನೆ ನಮ್ಗೆ ಬಾಳೋದೇ ಬೇಡ ಅಂತ ಸಂಸಾರ ನಾನು ನೋಡ್ಕೊಂತಾ ಇದ್ದೀನಿ. ಈಗ ಈ ಬಿಸಿಲಲ್ಲಿ ಈ ತರ ಕೂತ್ಕೊಂಡು ಹೆಂಗ್ ಕೆಲಸ ಮಾಡ್ತೀರಾ? ಏನ್ ಮಾಡೋದು? ತಲೆಯಲ್ಲಿ ಬರ್ದು ಬಿಟ್ಟಿದ್ದೆಲ್ಲ ಈ ತರ ಜೀವನ ಮಾಡ್ಕೊಂಡು ಸಾಕೋ ನೀನ್ ಹೊಟ್ಟೆ ಪಾಡಂತ. ಅದಕ್ಕೇನ್ ಮಾಡೋದು? ಏನು ಮಾಡಕ್ಕಾಗಲ್ಲ. ನಮ್ ತಲೆಯಲ್ಲಿ ಈ ತರ ಬರ್ದಿದೆ ದೇವ್ರಂತ ದೇವ್ರ ಮೇಲೆ ಬಾರ್ದ ಹಾಕ್ಬಿಟ್ಟು ಕುತ್ಕೋಬೇಕು. ಮಕ್ಕಳು ಒಬ್ಬನೇ ನೋಡಲ್ಲ. ಒಬ್ಬನೇ ಮಗ ನೋಡಲ್ಲ. 10 ವರ್ಷದಿಂದ ಓಡಾಡ್ತಾ ಇದ್ದೀನಿ ರಾಮಲಿಂಗ ರೆಡ್ಡಿ ಹತ್ರ. ಪಿಂಚನ್ಗೆ ಆಗಲ್ಲ ಆಗಲ್ಲ ಆಗಲ್ಲ. ಬೇಕಾ ಕುರಿಪೆಲ್ಲ ನೋಡ್ಸಲ? ಒಂದು ಚೆಟ್ಟು ಮನೆ ಆಗೈತೆ ನಮ್ಮ ಯಜಮಾನ್ ತೀರೋಗಿದ್ಮೇಲೆ. ಆ ಮನೇನ ಸುಟ್ಟೋಗಿತ್ತೆ. ಆ ಮನೇನೆ ಸುಟ್ಟೋಗಿತ್ತೆ. ಸುಟ್ಟೋದ್ಮೇಲೆ ಎಲ್ಲೆಲ್ಲ ಹೋಗಿ ಕೇಳಿದ್ರೆ ಏನು ಉಪಕಾರ ಮಾಡಿಲ್ಲ. ತೋರ್ಸಲ ಫೋಟೋ ಎಲ್ಲ ಇಟ್ಕೊಂಡು ಹೋಗಿರಿ, ಕೊಡ್ಲಾ? ಆಮೇಲೆ ಕೊಡಿಲ್ಲ. ಆ ತರ ಎಲ್ಲ ಇದೆ ಸಂಸ್ಥೆ. ನಾವೇನು ಮಾಡಕ್ಕಾಗಲ್ಲ. ಯಾರು ತಗೊಂಬಂದ್ ಕೊಡ್ತಾರ ಊಟ? ಅವ್ರ ಊಟ ಇಸ್ಕೊಂಡು ನಾ ತಿಂತು ಬಾಳ್ತಾ ಇದ್ದೀನಿ ನೋಡಿ. ಈಗ ಈ ಮೇಡಮ್ ತಗೊಂಬಂದ್ ಕೊಟ್ರು ಊಟ. ಹೆಂಗ ಭಾಷೆ ಮಾಡೋದು? ಹೆಂಗ ಸಂಸಾರ ಮಾಡ್ಕೊಂಡು ನನ್ನ ಹೊಟ್ಟೆಗೆ ಹೆಂಗ್ ತಿನ್ನೋದು? ಬಾಡಿಗೆ ಹೆಂಗ್ ಕಟ್ಟೋದು? ನನ್ ಮೈ ಸರಿ ಇಲ್ಲ ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಅದೆಲ್ಲ ನೋಡ್ಬೇಕಲ್ಲ. ಏನ್ ಮಾಡೋದು? ಒಂದ್ಸಾರಿ ಹೋದ್ರೆ 3000 4000 ರೂಪಾಯಿ ಖರ್ಚಾಗುತ್ತೆ. ಮನೆ ಬೆಂದುವಾಗನೆ ಈ ಅಮ್ಮನೆ ಈ ಮೇಡಮ್ನೆ ತಗೊಂಬಂದು ಊಟ ಆಗಿದ್ದು 3 ತಿಂಗಳು. ಕುಡಿಯಕ್ಕೆ ನೀರ್ ಬಾಟ್ಲು ಅಮ್ಮನೆ ತಂದ್ಬಿಟ್ರು. ಅದೇ ಬಾಟ್ಲು ನೋಡಿ ಇನ್ನ ಇಟ್ಕೊಂಡಿದ್ರು. ಕೆಲಸ ಮಾಡ್ತಿದ್ರು. ಮೊದಲು ನಮ್ಮ ಯಜಮಾನ್ರ ಕೆಲಸ ಮಾಡ್ಕೊಂಡಿದ್ರು. ಅವರು ಎಣ್ಣೆ ಕುಡೋದು, ಊಟ ಮಾಡಂಗ ಹಂಗೆ ಮಲ್ಕೊಳೋದು. ನಾ ಗಾರ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಕಷ್ಟಪಟ್ಟು ಏನೋ ದುಡ್ದು ಒಂದ್ ಅಂಗಡಿ ಇಸ್ಕೊಂಡಂತ ಪ್ಲಾನ್ ಮಾಡ್ಕೊಂಡು ನಾನು ಗಾರ ಕೆಲಸ ಮಾಡ್ತಾ ಇದ್ದೆ. ಗಾರ ಕೆಲಸ ಬಿಟ್ಬಿಟ್ಟು ಎಲ್ಲ ನೋಡೋರೆಲ್ಲ ನಿಮ್ ಯಜಮಾನ್ ಕುಡ್ಕೊಂಡಿದ್ದಾರೆ, ನೀನ್ ದುಡ್ದು ಏನ್ ಮಾಡ್ತಾ ಇದೀಯ ಅಂತ ಬೈದ್ರಂತ ನಾನು ಗಾರ ಕೆಲಸ ಬಿಟ್ಬಿಟ್ಟು ಅಂಗಡಿಯಲ್ಲಿ ಕುತ್ಕೊಂಡು ಈ ಕೆಲಸ ಕಲ್ಕೊಂಡೆ ಅವ್ರ ಜೊತೆಗೆ. ಅವರು ತೀರೋಗಿ 10 ವರ್ಷ ಆಯ್ತದೆ. ಆಮೇಲೆ ಫಸ್ಟ್ ಕುರಾನಲ್ಲಿ
ಪಕ್ಕದಲ್ಲಿ ಒಂದ್ ಮನೆ ಇದ್ರು. ಆ ಮನೆಯವರು ಕುರಾನ ಚೆನ್ನಾಗಿದೆ ಅಂತ ಊರಿಗೆ ಹೋದ್ರು. ಊರಿಗೆ ಹೋದ್ಮೇಲೆ ಕೊರೋನಾ ಬಂತಂತ ಅಲ್ಲೇ ಸ್ಟಾಕ್ ಮಾಡ್ಬಿಟ್ರು. ನಮ್ಮ ಮನೆಗೆ ಕರೆಂಟ್ ಇಲ್ಲ, ಅವ್ರ ಮನೆಗೆ ಕರೆಂಟ್ ಇತ್ತು. ಅವು ಬೆಕ್ಕುಗಳು ಈ ಎಲಿಮೇರಿಗಳೆಲ್ಲ ಓಡಾಡಿ ವೈರ್ ಜಾಯಿಂಟ್ ಅಲ್ಲಿ ಬಿಟ್ಕೊಂಡ್ಬಿಟ್ಟಿದೆ. ಬಿಟ್ಕೊಂಡ್ಬಿಟ್ಟಿದ್ಮೇಲೆ ನೋಡಿದ್ರೆ ಬೆಂಕಿ ಇಟ್ಕೊಂಡು ಉರಿತಾ ಇರ್ತದೆ. ಉರಿತಾ ಇರುವಾಗ ನಾನು ಏನ್ ಮಾಡೋದು, ನೈಟಲ್ಲಿ ಇದ್ರೆ ನಾನು ತೀರೋಗ್ತಾ ಇದ್ದೆ. ಹಗಲಲ್ಲಿ ಬೆಳಗ್ಗೆ 6 ಗಂಟೆಗೆ ಆಗಿರೋದು. ಈಗ ಏನು ವರ್ಷ, ಫಸ್ಟ್ ಕೊರೋನಾ 5 ವರ್ಷ 6 ವರ್ಷ ನಡೀತಾ ಇರ್ತದೆ. ಮನೆ ಬೆಂದೋಗಿ ಅಲ್ಲಿ ಇಲ್ಲಿ ಮನೆ ಹತ್ರ ಅವ್ರ ಮನೆ ಇವ್ರ ಮನೆ ಮಲ್ಕೊಂಡು ಅವ್ರು ಒಂದ್ ಮಾತು ಇವ್ರ ಒಂದ್ ಮಾತು ಹೇಳಿದ್ಕು ಕೋಪ ಬಂದು ಎಲ್ಲೇ ಸಾಲಾಗೆಲ್ಲ ಮಾಡಿ ಒಂದ್ ಮನೆ ಬಾಡಿಗೆಗೆ ತಗೊಂಡಿದ್ದೀನಿ. ಯಾರ್ಯ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ.